Hi friends, welcome back to my YouTube channel Namma Kundapura Vlogs. Please subscribe, like and share. ಇವಾಗ ಹಲಸಿನ ಎಲೆ ಕೊಟ್ಟೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ ಹಲಸಿನ ಎಲೆಗಳನ್ನ ತಗೊಂಡಿದ್ದೀನಿ. ಒಂದೇ ಸೈಜಿನ ಹಲಸಿನ ಎಲೆಗಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಹಲಸಿನ ಎಲೆಗಳನ್ನು ಚೆನ್ನಾಗಿ ತೊಳ್ಕೊಬೇಕು. ಅದರಲ್ಲಿ ಧೂಳು ಅಥವಾ ಕಸ ಏನಾದರೂ ಇರುತ್ತೆ. ಅದಕ್ಕೆ ಮೊದಲು ನೀಟಾಗಿ ಎಲ್ಲದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನ ಓಲೆದು ಕಡ್ಡಿ ಬರುತ್ತಲ್ಲ, ತೆಂಗಿನ ಗರಿದು, ಆ ಕಡ್ಡಿಗಳು ಸಣ್ಣ ಸಣ್ಣ ಕಡ್ಡಿಗಳು ಬೇಕು. ತುಂಬ ದಪ್ಪ ತೊಗೋಬೇಡಿ. ಸಣ್ಣ ಸಣ್ಣ ಇರೋ ಕಡ್ಡಿಗಳನ್ನ ತೊಗೊಂಡು ನಾನಿವಾಗ ಇಲ್ಲಿ ಒಂದೇ ಸೈಜಿಂದು 2 ಎಲೆನ ತೊಗೊಂಡಿದ್ದೀನಿ. ಸೈಜ್ ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅದು. ಇವಾಗ 2 ಎಲೆ ತುದಿನ ಒಂದ್ರ ಮೇಲೆ ಒಂದಿಟ್ಟು ಸಣ್ಣ ಕಡ್ಡಿಯಿಂದ ಅದನ್ನು ಜೋಡಿಸ್ಬೇಕು. ಇವಾಗ ನಾವು ಒಳಗಡೆಯಿಂದ ಅದನ್ನು ಹಾಕಬೇಕು, 2 ಸೆಕ್ಯೂರ್ ಆಗಿರೋ ಹಾಗೆ. ಈಗ ಹಾಕ್ತಾ ಇದ್ದೀನಿ ನೋಡಿ, ಆ ಥರ. ಇವಾಗ ಇನ್ನೊಂದು ಎಲೆನ ತೊಗೊಂಡು ಅದ್ರ ತುದಿನ ಆ 2 ಎಲೆಗಳ ಮಧ್ಯೆ ಇಟ್ಬಿಟ್ಟು ಪುನಃ ಇನ್ನೊಂದು ಕಡ್ಡಿಯಿಂದ ಅವಾಗ ಮಾಡಿದ್ವಲ್ಲ ಹಾಗೆ ಜೋಡಿಸ್ಕೋಬೇಕು. ಸಣ್ಣ ಕಡ್ಡಿ, ತೆಳು ಕಡ್ಡಿ ಆಗಿದ್ದರೆ ಚೆನ್ನಾಗಿರುತ್ತೆ. ದಪ್ಪ ಆದರೆ ಆ ಎಲೆ ಹರಿದೋಗ್ಬಿಡುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಅದು ಹರಿದೋಗುತ್ತೆ, ಒಂದೆರಡು ಕೆಟ್ಟೋಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ಎಲೆ ತೊಗೊಂಡಿದ್ದೀನಿ. ಅದನ್ನು ಇನ್ನೊಂದು ತುದಿಗೆ, ಒಟ್ಟು 4 ಅದ್ರ ತುದಿಗೆ ಹಾಕಿಬಿಟ್ಟು ಸೇಮ್ ಹಾಗೆ ಜೋಡಿಸ್ಕೋಬೇಕು. ಇವಾಗ ನೋಡಿ ಈ ಥರ ಆಯ್ತು ನೋಡಿ. 4 ಎಲೆನೂ ತುದಿನೂ ಕಡ್ಡಿ ಹಾಕ್ಕೊಂಡು ಸರಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, 2 ಎಲೆನ ಹೀಗಿಟ್ಕೊಂಡು ಮಧ್ಯ ಅದನ್ನು ಒಳಗಡೆಯಿಂದ ಪ್ರೆಸ್ ಮಾಡಿ ಒಂದು ಸ್ಕ್ವೇರ್ ಬಾಕ್ಸ್ ಮಾಡ್ತೀವಲ್ಲ ಹಾಗೆ ಮಾಡ್ಕೊಂಡು ಇಟ್ಕೊಂಡು ಮಧ್ಯೆ ಗ್ಯಾಪ್ ಕೊಡಬಾರ್ದು. ಇಲ್ಲಾಂದರೆ ನಾವು ಹಿಟ್ಟು ಹಾಕಿದ್ರೆ ಅದು ಕೆಳಗಡೆ ಇದಾಗುತ್ತೆ. ಕೆಳಗಡೆ ಒಂದು ಕಡ್ಡಿನ ಹಾಕಬೇಕು. ಮೇಲ್ಗಡೆ ಎಲ್ಲ ಕೆಳಗಡೆ ಹಾಕಬೇಕು ಫಸ್ಟು, ಆಮೇಲೆ ಮೇಲ್ಗಡೆ ಹಾಕ್ಕೊಳ್ಳೋದು. ನೋಡಿ ಇವಾಗ ಇದಾಗಿದೆ. ಇನ್ನೊಂದು ಕಡೆನೂ ಸೇಮ್ 2 ಎಲೆಗಳನ್ನ ಜಾಯಿಂಟ್ ಮಾಡಿಕೊಂಡು ಮಧ್ಯೆ ಗ್ಯಾಪ್ ಬರದಿರೋ ಹಾಗೆ ಇನ್ನೊಂದು ಕಡ್ಡಿ ತಗೊಂಡು ಅದನ್ನು 2 ಎಲೆನೂ ಜಾಯಿಂಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಸೈಡ್ನೂ ಹಾಗೆ ಸೇಮ್ ಅದು 2 ಎಲೆನೂ ಜಾಯಿಂಟ್ ಮಾಡಿಬಿಟ್ಟು ಇನ್ನೊಂದು ಕಡ್ಡಿನ ಹಾಕಬೇಕು. ಸಣ್ಣ ಎಲೆ ಆದರೆ 2 ಕಡ್ಡಿ ಹಾಕೋದೇನು ಬೇಕಾಗಿರಲ್ಲ, ಯಾಕೆಂದರೆ ಅದು ಚಿಕ್ಕದಿರುತ್ತಲ್ವ. ದೊಡ್ಡ ಎಲೆ ಆದರೆ ಕೆಳಗೊಂದು ಮೇಲ್ಗಡೆ 2 ಎಲೆಗಳನ್ನ ಜಾಯಿಂಟ್ ಮಾಡಿಬಿಟ್ಟು ಕಡ್ಡಿ ಹಾಕಬೇಕು. ಇಲ್ಲಾಂದರೆ ನಾವು ಹಾಕಿರೋ ಹಿಟ್ಟು ಚೆಲ್ಲೋಗುತ್ತೆ. ಆ ಎಲೆ ತುದಿನ ಹೀಗೆ ಕಟ್ ಮಾಡ್ಕೋಬೇಕು, ಆವಾಗ ಹಿಟ್ಟು ಹಾಕೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಲಸಿನ ಎಲೆ ಕೊಟ್ಟೆ ರೆಡಿಯಾಗಿದೆ, ಒಂದಾಗಿದೆ. ಇನ್ನೂ ಹೀಗೆ ಮಾಡ್ತಾ ಹೋಗೋಣ.